ಶ್ರೀ ಮಹಾವಿಷ್ಣು ವಾಮನ ಅವತಾರ ಎತ್ತಿ ಬಲಿಚಕ್ರವರ್ತಿ ಯಜ್ಞಕ್ಕೆ ಬಂದಾಗ ವಾಮನನ ಶರೀರದಿಂದ ಒಂದು ತಿಳಿಯದ ದಿವ್ಯ ತೇಜಸ್ಸು ಉದ್ಭವವಾಗುತ್ತೆ. ಬಲಿಚಕ್ರವರ್ತಿ ಮಗಳಾದ ರತ್ನಮಾಲ ದಿವ್ಯ ತೇಜಸ್ಸು ಹೊಂದಿರುವ ಈ ವಾಮನನನ್ನು ನೋಡಿ, ಈ ರೀತಿಯ ಮಗ ನನಗೇನಾದರೂ ಜನಿಸಿದರೆ ಅವನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಎಂದು ಹೇಳ್ತಾರೆ. ಇದನ್ನು ಕೇಳಿದ ವಾಮನ ಮುಗುಳ್ನಗುತ್ತಾರೆ. ಇದನ್ನು ಕಂಡ ಅಸುರ ಗುರು ಶುಕ್ರಾಚಾರ್ಯ ಈ ವಾಮನ ರೂಪದಲ್ಲಿ ಬಂದಿರುವುದು ಮಹಾವಿಷ್ಣು ಇರಬಹುದು ಎಂದು ಗ್ರಹಿಸುತ್ತಾರೆ. ಈ ಗ್ರಹಿಸಿದ ನಂತರ ಅವರು ವಾಮನನಿಗೆ ಯಾವುದೇ ರೀತಿಯ ದಾನ ಧರ್ಮವನ್ನು ನೀಡಬೇಡ ಎಂದು ಬಲಿಚಕ್ರವರ್ತಿಗೆ ಆಗ್ರಹಿಸುತ್ತಾರೆ. ಆದರೆ ಇದನ್ನು ಕೇಳಿದ ಬಲಿಚಕ್ರವರ್ತಿ ಅವನಿಗೆ 3 ಅಡಿ ಜಾಗವನ್ನು ನೀಡುವುದಾಗಿ ಹೇಳುತ್ತಾರೆ. ಆಗ ವಾಮನ ಒಂದು ಹೆಜ್ಜೆಯಿಂದ ಈ ಭೂಮಿಯನ್ನು, ಇನ್ನೊಂದು ಹೆಜ್ಜೆಯಿಂದ ದೇವಲೋಕವನ್ನು ಆಕ್ರಮಿಸಿ, ಇನ್ನೊಂದು